ರಾಜು ಇಲ್ವಂತ? ಹೋಗ್ಲಿ ಬಿಡು, ಬಂದ್ಮೇಲೆ ಮಾತಾಡ್ಸಿದ್ರಾಯ್ತು. ಸರಿ ಅಜ್ಜಿ. ಸರಿ, ಈಗ ಎಲ್ಲಿದ್ಯಪ್ಪ? ದೇವಸ್ಥಾನಕ್ಕೆ ಬಂದಿದ್ದೆ. ದೇವಸ್ಥಾನನ? ನೀನ್ ಯಾವಾಗಿಂದ ಇದನ್ನೆಲ್ಲ ಅಭ್ಯಾಸ ಮಾಡ್ಕೊಂಡೆ? ಮೊದ್ಲೆಲ್ಲ ಅತ್ತಿಗೆ ಅಷ್ಟು ಕರೆದ್ರು ದೇವಸ್ಥಾನದ ಕಡೆ ತಲೆ ಹಾಕಿ ಮಲಗ್ತಾ ಇರ್ಲಿಲ್ಲ. ಪಬ್ಬು ಪಾರ್ಟಿ ಅಂತ ನಿಂದೇ ಲೋಕದಲ್ಲಿ ಮುಳುಗೋಗಿರ್ತಾ ಇದ್ದೆ. ಇದೇನಿದು ಹೊಸ ವರ್ಷ? ಅಂಕಲ್, ಆ ರಾಜೇ ಬೇರೆ, ಈ ರಾಜೇ ಬೇರೆ. ಮೊದಲು ಅಮ್ಮ ಹತ್ರದಲ್ಲಿದ್ದಾಗ ಅಮ್ಮನ ವ್ಯಾಲ್ಯೂ ಗೊತ್ತಾಗ್ತಾನೆ ಇರಲಿಲ್ಲ. ಈಗ ಬೇಕು ಅಂದ್ರು ಅಮ್ಮನ್ ನೋಡಕ್ಕಾಗಲ್ವಲ್ಲ ಅಂಕಲ್. ಯಾಕೋ ಅಮ್ಮ ನೆನಪಾಗ್ತಿದ್ಲು, ಅದಕ್ಕೆ ಇಲ್ಲಿಗೆ ಬಂದೆ. ಅಮ್ಮನ ತುಂಬಾ ಮಿಸ್ ಮಾಡ್ಕೋತಾ ಇದೀನಿ ಅಂಕಲ್. ಅಮ್ಮ ಯಾವಾಗ್ಲೂ ಬಾರೋ ರಾಜ್, ದೇವಸ್ಥಾನಕ್ಕೆ ಹೋಗೋಣ ಅಂತ ಎಷ್ಟು ಬಲವಂತ ಮಾಡ್ತಿದ್ರು ಗೊತ್ತಾ? ಅವಳು ಬಲವಂತಕ್ಕೋಸ್ಕರ ಜೊತೆಗೆ ಬಂದ್ರೆ ಅವಳು ಸುಮ್ಮನೆ ಬಂದು ಕಲ್ಯಾಣಿ ಮುಂದೆ ಕುತ್ಕೊಂಡಿರೋಳು. ಯಾಕಮ್ಮ ಹಿಂಗೆ ಕೂತಿದ್ಯಾ ಅಂತ ಹೇಳಿದ್ರೆ, ಕಲ್ಯಾಣಿ ಮುಂದೆ ಕುತ್ಕೊಂಡ್ರೆ ಮನ್ಸು ಹಗರ ಆಗತ್ತೆ ರಾಜ್ ಅಂತ ಹೇಳ್ತಿದ್ರು. ಅದಕ್ಕೆ ಇಲ್ಲಿಗೆ ಬಂದೆ ಅಂಕಲ್. ಕೆಲವೊಂದ್ಸಲ ಅಲ್ಲಿಗೆ ಓಡ್ ಬಂದ್ಬಿಡೋಣ ಅನ್ಸುತ್ತೆ. ಅಮ್ಮನ ಮಡ್ಲಲ್ಲಿ ಮಲ್ಕೋಬೇಕು ಅನ್ಸುತ್ತೆ. ಆಮೇಲೆ ಬೇಡ ಅನ್ಸಿ ಸುಮ್ಮನೆ ಆಗ್ಬಿಡ್ತೀನಿ. ರಾಮಚಂದ್ರ ಗೊತ್ತಲ್ಲ ನಿನಗೆ? ಅಂಥ ಶ್ರೀರಾಮಚಂದ್ರನಿಗೆ ವನವಾಸ ತಪ್ಪಿಲ್ಲ ಅಂದಮೇಲೆ ಇನ್ನು ಸಾಮಾನ್ಯ ಮನುಷ್ಯರು ನಾವು ಪರೀಕ್ಷೆಗಳಿಂದ ಹೊರಗಿರೋಕ್ಕಾಗತ್ತಾ? ಅತ್ತಿಗೇನು ನಿನ್ನ ತುಂಬ ನೆನಪು ಮಾಡ್ಕೋತಾರೆ ತರ್ಕೊಂಡು. ವೇಟ್ ಮಾಡಿಸು ಅಂತ ಕೇಳ್ತಾನೆ ಇರ್ತಾರೆ. ಆದರೆ ಇಲ್ಲಿನ ಪರಿಸ್ಥಿತಿ ನಿನಗೆ ಗೊತ್ತಲ್ಲ. ಗೊತ್ತು ಅಂಕಲ್, ನಾನು 1 ಲಕ್ಷ ದುಡಿಯೋರ್ಗೂ ಅಲ್ಲಿ ಕಾಲಿಡಲ್ಲ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಹಾಗೆ ನಡ್ಕೋತೀನಿ ಕೂಡ. ಆದರೆ ಏನು ಮಾಡೋದು ಅಂಕಲ್, ಕೆಲವೊಂದ್ಸಲಿ ತುಂಬ ಲೋನ್ಲಿ ಫೀಲ್ ಆಗತ್ತೆ. ಅಮ್ಮ, ಅಕ್ಕ, ನೀವು ಎಲ್ಲರೂ ನೆನಪಾಗ್ತೀರಾ. ನೋಡು, ಆ ಥರ ಯೋಚನೆ ಮಾಡಬೇಡ. ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದರೆ ಇಂಥ ತ್ಯಾಗಗಳನ್ನ ಮಾಡಲೇಬೇಕಾಗತ್ತೆ. ನಿನ್ನನ್ನು ಇಲ್ಲಿಂದ ಆಚೆ ಕಳಿಸಿದ ಉದ್ದೇಶನೇ ನೀನು ಜಗತ್ತನ್ನು ನೋಡಬೇಕು ಅನ್ನೋದು. ನೀನು ವಾಪಸ್ ಈ ಮನೆಗೆ ಕಾಲಿಡುವಾಗ ಹೊಸ ಮನುಷ್ಯನಾಗಿ ಬರಬೇಕು, ಅದನ್ನು ಮರಿಬೇಡ. ಆದರೆ ಕೆಲವೊಂದ್ಸಲ ಅನ್ಸುತ್ತೆ ಈ ಆಚೆ ಪ್ರಪಂಚ ತುಂಬ ಕೆಟ್ಟದ್ದು ಅಂತ. ಇಲ್ಲೆಷ್ಟೋ ಜನಕ್ಕೆ ಇರೋಕ್ಕೆ ಮನೆನೇ ಇಲ್ಲ ಅಂಕಲ್. ದುಡಿತೀನಿ ಅಂದರು ಕೆಲಸ ಇರಲ್ಲ, ಹೆಲ್ತ್ ಅಪ್ಸೆಟ್ ಆದರೆ ಟ್ರೀಟ್ಮೆಂಟ್ಗೆ ದುಡ್ಡೇ ಇರಲ್ಲ, ಮಕ್ಕಳಿಗೆ ಸರಿಯಾಗಿ ಎಜುಕೇಷನ್ ಇರಲ್ಲ. ಆದರೆ ನಮ್ಮನೇಲಿ ಎಲ್ಲನೂ ಇದೆ, ನನಗೆ ಯಾವ ಪ್ರಾಬ್ಲಮೂ ಇಲ್ಲ. ನೀನು ಅಂದ್ಕೊಂಡಿದ್ದಷ್ಟೇ ನಿಜ ಅಲ್ಲ ಸುಶಾಂತ್. ಇಲ್ಲೂ ಸಮಸ್ಯೆಗಳಿದ್ದಾವೆ. ನೀನು ಅಲ್ಲಿ ನೋಡ್ತಾ ಇದೆಯಲ್ಲ, ಅದಕ್ಕಿಂತ 10ರಷ್ಟು ದೊಡ್ಡ ಸಮಸ್ಯೆಗಳು ನಿನಗೆ ಅಂತ ಇಲ್ಲಿ ಕಾಯ್ತಾ ಇದ್ದಾವೆ. ಅದನ್ನೆಲ್ಲ ನೀನು ಎದುರಿಸ್ಬೇಕು ಅಂದರೆ ನೀನು ಇನ್ನಷ್ಟು ಗಟ್ಟಿಯಾಗಿ ಬರಬೇಕಾಗತ್ತೆ. ನನಗೆ ಅರ್ಥ ಆಗ್ತಿಲ್ಲ ಅಂಕಲ್. ಆಗತ್ತೆ, ಸ್ವಲ್ಪ ಟೈಮ್ ಬೇಕಷ್ಟೇ. ಈಗ ಬಿಡು, ನನ್ನ ಮಾತಿನ ಬಗ್ಗೆ ತುಂಬ ತಲೆ ಕೆಡಿಸ್ಕೊಬೇಡ. ಹೋಗ್ತಾ ಹೋಗ್ತಾ ನಿಂಗೆ ಅರ್ಥ ಆಗುತ್ತೆ. ಸರಿ ಅಂಕಲ್. ಅಂಕಲ್ ಅಂಕಲ್, ಒಂದು ನಿಮಿಷ. ಅಮ್ಮ ಅಕ್ಕ ಎಲ್ಲ ಹೇಗಿದ್ದಾರೆ? ನನ್ನ ಬಗ್ಗೆ ಕೇಳ್ತಿರ್ತಾರಾ? ಹೇಳಿದ್ನಲ್ಲ, ನಿನ್ನ ಕೇಳ್ತಾನೆ ಇರ್ತಾರೆ, ತುಂಬ ಮಿಸ್ ಮಾಡ್ಕೋತಾರೆ. ತಲೆ ಕೆಡಿಸ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ. ಸರಿ ಮರಿ, ನಾ ಫೋನ್ ಇಡ್ತೀನಿ, ಆಯ್ತಾ? ಅದಕ್ಕೆ ನೀವು ಬಂದು ಎಷ್ಟೊತ್ತಾಯ್ತು? ನಾನು ಗಮನಿಸ್ಲೇ ಇಲ್ಲ. ಯಾರ ಫೋನು ಮೂರ್ತಿ? ನನ್ನ ಮಗಂದ?
ಅವನ ಹತ್ರ ತಾನೇ ನೀವು ಇಷ್ಟೊತ್ತು ಮಾತಾಡಿದ್ದು. ರಾಜ್ ಯಾಕೆ ಇನ್ನೂ ಬಂದೇ ಇಲ್ಲ? ನಾನು ಬೇರೆ ಅವ್ರಿಗೆ ಬಾಯಿಗೆ ಬಂದಾಗ ಬೈದ್ಬಿಟ್ಟೆ. ಅವ್ರಿಗೆ ತುಂಬಾ ಹರ್ಟ್ ಆಗಿರುತ್ತೆ ಪಾಪ. ಮತ್ತೆ ಯಾಕ್ರಿ ಬಂದ್ರಿ? ರಾಜ್ ಇನ್ನೂ ಬಂದಿಲ್ಲ ಅಲ್ವಾ? ದಯವಿಟ್ಟು ಅವ್ರು ಎಲ್ಲಿದ್ದಾರೆ ಅಂತಾದ್ರೂ ಹೇಳಿ. ಅದೆಲ್ಲ ನಿಮ್ಗೆ ಯಾಕ್ರಿ ಹೇಳ್ಬೇಕು? ಹೊರಟ್ರಿ ಇಲ್ಲಿಂದ. ನೋಡಿ, ಅವ್ರ ಬಗ್ಗೆ ಗೊತ್ತಿಲ್ಲದೆ ನಾನು ಏನೇನೋ ಮಾತಾಡ್ಬಿಟ್ಟಿದ್ದೀನಿ. ದಯವಿಟ್ಟು ಅವ್ರು ಎಲ್ಲಿದ್ದಾರೆ ಅಂತ ಹೇಳಿ ಅವ್ರ ಹತ್ರ ನಾನು ಸಾರಿ ಕೇಳಬೇಕು. ಹೇಳೋದೆಲ್ಲ ಹೇಳಿ ಈಗ ಸಾರಿ ಕೇಳ್ಬಿಟ್ರೆ ಸರಿ ಹೋಗುತ್ತಾ? ಅವನು ಪಾಡಿ ಇರಾಕ್ ಬಿಡ್ರಿ, ನಿಮ್ಗಳು ಸವಾಸ ಅಲ್ಲ. ಅಲ್ಲ ಅದು ರೀ, ಅವನು ಎಲ್ಲಿ ನೆಮ್ಮದಿ ಅನ್ಸುತ್ತೋ ಅಲ್ಲಿ ಇರ್ತಾನೆ. ಮುರುಗೇಶ್ ಅವ್ರೆ, ರಾಜ್ಗೆ ನೆಮ್ಮದಿ ಇರೋ ಜಾಗನ ಯಾವುದು? ಪಾಪ ರಾಜ್ ನನ್ನ ಕಷ್ಟ ಸುಖನ ನನ್ನ ಹತ್ರ ಕೇಳ್ದೇನೆ ನನಗೇನು ಬೇಕೋ ಅದನ್ನು ಮಾಡಿದ್ರು. ಆದರೆ ನಾನು ಅವ್ರಿಗೆ ನೆಮ್ಮದಿ ಇರೋ ಜಾಗ ಯಾವುದು ಅಂತನೋ ತಿಳ್ಕೊಂಡಿಲ್ವಲ್ಲ. ಅವರು ಫ್ರೆಂಡ್ ಅಂತ ಹೇಳ್ತಿದ್ರು, ಒಬ್ಬ ನಿಜವಾದ ಗೆಳೆಯನ್ ಥರ ನಡ್ಕೊಂಡ್ರು. ಆದರೆ ನಾನು ಛೇ, ಏನು ಒಟ್ಟಾರ್ದವರೆಲ್ಲ ಸೇರ್ಕೊಂಡು ಮದ್ವೆ ನಿಂತೋಯ್ತು ಅಂತ ನ್ಯಾಯ ಪಂಚಾಯತ್ಗೆ ಮಾಡ್ತಾ ಇವ್ರಾ? ಆದ್ರೆ ಯಾರ ಮಗ್ದಾಗೂ ಟೆನ್ಷನ್ನೇ ಕಾಣ್ತಾ ಇಲ್ಲ. ವಾ, ಟೆನ್ಷನ್ ಯಾಕಿರ್ತದೆ? ನಿಂತೋಗಿರೋದು ನನ್ ಮಗನ್ ಮದ್ವೆ ಅಲ್ವೇ? ಏಯ್, ಎಲ್ರಿಗೂ ಹೇಳ್ತಾವ್ನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ನಮ್ ಕುರ್ಸಿ ದಾರಿ ತಪ್ಪಕ್ ಯಾರ್ ಕಾರಣ ಅಂತ ಗೊತ್ತಾಗ್ಬೇಕು. ಒಬ್ಬೊಬ್ಬನ್ನು ಸಿಗದು ಈ ಒಟ್ಟಾರದ ಭಾಗಕ್ಕೆ ದ್ವಾರ ಕಟ್ಬಿಡ್ತೀನಿ, ದ್ವಾರವ. ಯಾಕೆ ಸುಮ್ಮನಿದ್ದೀರಾ ಮೂರ್ತಿ? ನೀವಿಷ್ಟೊತ್ತು ರಾಜ್ ಜೊತೆ ತಾನೇ ಮಾತಾಡ್ತಾ ಇದ್ದಿದ್ದು. ಅಂದರೆ ಅದಕ್ಕೆ ಅದು ಅಮ್ಮ ಮತ್ತೆ ಅಮ್ಮ ಹೇಗಿದ್ದಾರೆ ಅಂತ ಕೇಳಿದ್ನ? ನನಗೆ ಗೊತ್ತು ಮೂರ್ತಿ, ಅವನು ಹಾಗೆ ಕೇಳಿರ್ತಾನೆ. ಅವನು ನನ್ನ ನೆನಪಿಸ್ಕೊತಾ ಇರ್ತಾನೆ ಅಲ್ವಾ? ಅವನು ಯಾವಾಗಲೂ ಹಾಗೆ ಪಾರ್ಟಿ ಗಿರ್ಟಿ ಅನ್ಕೊಂಡು ಮನೆಯಿಂದ ದೂರ ಇರ್ತಾ ಇದ್ದ. ಆದ್ರೆ ಅಮ್ಮನಿಂದ ಅಲ್ಲ. ಮನೆಗೆ ಬಂದಿದ ತಕ್ಷಣ ಅವ್ನು ಮೊದಲು ಕರಿತಾ ಇದ್ದಿದ್ದು ಯಾರನ್ನ ಗೊತ್ತಾ? ನನ್ನ ಅಮ್ಮ ಅಂತ. ನಾನು ಈಗಲೂ ಅಷ್ಟೇ ಮೂರ್ತಿ. ಕನ್ಸಲ್ಲಿ ಅವನು ಅಮ್ಮ ಅಮ್ಮ ಅಂತ ಕರೆಯೋ ಹಾಗಾಗಿ ಪೆಚ್ಚು ಬೀಳ್ತೀನಿ. ಹೆತ್ತ ಕರಳಿದು ಮಗನ್ನ ದೂರ ಮಾಡ್ಕೊಂಡು ಬದುಕೋ ಸಂತ ಯಾವ ಶತ್ರುಗೂ ಬೇಡ ಮೂರ್ತಿ. ಸಾರಿ ಮೂರ್ತಿ, ಮಾತಾಡ್ತಾ ಮಾತಾಡ್ತಾ ಇಮೋಷನಲ್ ಆಗ್ಬಿಟ್ಟೆ. ಹಾಳಾದ ಕಣ್ಣೀರು. ಮಗನ ವಿಷಯ ಬಂದ್ರೆ ಸಾಕು ಆಚೆ ಬಂದ್ಬಿಡುತ್ತೆ. ಅಲ್ಲ, ಅದಕ್ಕೆ ಇಷ್ಟೊಂದು ಎಮೋಷ್ನಲ್ ಆಗ್ತಾ ಇದ್ದಾರೆ. ಆದರೂ ಇವತ್ತು ಸುಶಾಂತ್ ಹತ್ರ ಮಾತಾಡಿಸಿ ಅಂತ ಹೇಳ್ತಾ ಇಲ್ವಲ್ಲ, ಯಾಕೆ? ಯಾಕೆ ನಾನು ಸುಶಾಂತ್ ಹತ್ರ ಮಾತಾಡ್ಸಿ ಅಂತ ಕೇಳ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮೂರ್ತಿ? ನಾನು ಎಷ್ಟೇ ಕೇಳಿದ್ರು ನೀವು ನನ್ನ ರಾಜ್ನ ಮೀಟ್ ಮಾಡ್ಸಲ್ಲ.
ನನಗೆ ನನ್ನ ಮಗನ ಜೊತೆ ಮಾತಾಡಕ್ಕೆ ಇಷ್ಟ ಅಂದರೆ ನೀವು ಫೋನ್ ಮಾಡು ಕೊಡಲ್ಲ. ಇನ್ನು ನಿಮ್ಮನ್ನು ಕೇಳಿ ಏನು ಪ್ರಯೋಜನ? ಎಲ್ಲೇ ಇದ್ರೂ ನನ್ನ ಮಗ ಚೆನ್ನಾಗಿರಲಿ. ತಾಯಾಗಿ ನಾನು ಇನ್ನೇನು ಕೇಳಲಿ ಮೂರ್ತಿ? ಅದಾದ್ಗೆ ನಮ್ಮ ಸುಶಾಂತ್ ನನಗೆ ಗೊತ್ತು ಮೂರ್ತಿ, ನೀವು ಅವನ ಮೇಲೆ ಒಂದು ಕಣ್ಣು ಇಟ್ಟಿದ್ದೀರಾ ಅಂದಮೇಲೆ ಅವ್ನು ಚೆನ್ನಾಗೇ ಇರ್ತಾನೆ. ಆ ಭರವಸೆ ನನಗೆ ನಿಮ್ಮ ಮೇಲೆ ಇದೆ. ಬುದ್ಧಿಗೆ ಗೊತ್ತಾದ್ರೂ ಮನ್ಸಿಗೆ ಗೊತ್ತಾಗಲ್ಲ ಅಂತಾರಲ್ಲ, ಅದಕ್ಕೆ ನಾನು ಹೀಗೆ ಇಮೋಷ್ನಲ್ ಆಗ್ಬಿಡ್ತೀನಿ. ನೀವೇನೋ ಯೋಚನೆ ಮಾಡಬೇಡಿ ಮೂರ್ತಿ, ನನ್ನ ಮಗ ಎಲ್ಲಿದ್ರೂ ಚೆನ್ನಾಗಿರ್ಲಿ, ಚೆನ್ನಾಗಿರ್ತಾನೆ. ಲೇ ಇವಳೆ ಕುಡಿಯೋಕೊಂದು ಲೋಟ ನೀರು ತಗೋಬಾ. ಋಷಿನ್ ಕರ್ಕೊಂಡ್ ಬರ್ತೀನಿ ಅಂತ ಹೋದವರು ಬರೀ ಗೈಲಿ ವಾಪಸ್ ಬಂದಿದ್ದಾರೆ. ಆ ಪೀಡೆ ಸಿಗ್ಲಿಲ್ಲ ಅನ್ಸತ್ತೆ. ಅದೇನೆ, ಸಿಕ್ಕಿದ್ರೆ ಇಷ್ಟೊತ್ತಿಗೆ ಅವ್ನು ಕರ್ಕೊಂಡ್ ಬಂದು ಮದ್ವೆ ಮಾಡ್ಸಿರೋರು. ಏನೇ ಮಗಳು ಮದುವೆ ನಿಂತಿದೆ, ನೀನ್ ನೋಡಿದ್ರೆ ಇಷ್ಟೊಂದು ಆರಾಮಾಗಿದ್ಯಾ? ಇಲ್ಲ ರೀ, ನನಗೂ ತುಂಬಾ ಬೇಜಾರಿದೆ. ನೀನು ಮುಖ ನೋಡಿದ್ರೆ ಆಗ ಅನ್ನಿಸ್ತಾ ಇಲ್ವಲ್ಲ? ಕೂದೆಲ್ಲ ಕೆದರ್ಕೊಂಡು ಅಳ್ತಾ ಕೂತಿದ್ರೆ ಆವಾಗ ನಂಬ್ತಾ ಇದ್ದೆ ನಿನಗೂ ದುಃಖ ಇದೆ ಅಂತ. ಈಗ ನೋಡ ನಿನ್ ಮುಖ ಪಳಪಳ ಪಳಪಳ ಅಂತ ಹೊಳಿತಾ ಇದೆ. ಮಾಯಸ ಖುಷಿಯಾಗಿರ್ದ ಏನ್ಲ ಮಾಡ್ತಾಳೆ? ಅವಳಿಗೆ ಬೇಕಾಗಿದ್ದು ಅದೇ ಅಲ್ವೆಲ್ಲ. ಏಯ್, ಸಾನ ಖುಷಿ ಪಡ್ಬೇಡ. ನನ್ ಮಗ ಪುರ್ಸಿ ಸಿಕ್ಕಿದ ಕೂಡ್ಲೆ ನಿನ್ ಮಗಳ ಜೊತೆ ಲಗ್ನ ಮಾಡಿಸ್ತೀನಿ, ನೋಡ್ತಾ ಇರೋ. ಇವರೆಲ್ಲ ಇಷ್ಟ ಆರಾಮಾಗಿರೋಕೆ ಹೇಗ್ ಸಾಧ್ಯ? ಉರ್ಷಿ ಕಾಣಿಸ್ತಿಲ್ಲ ಅನ್ನೋ ಕಾರಣಕ್ಕೆ ಇವ್ರು ಇಷ್ಟೊಂದು ಖುಷಿಯಾಗಿದ್ದಾರ? ಇಲ್ಲೇನೋ ವಿಷಯ ಇದೆ. ಏಯ್, ನಿನ್ನ ಮಗಳಲ್ಲೇ ಕರಿಯವಳ. ಆರಾಧ್ನಾ, ವಾ, ಬಂದ್ಯವ ಮಾರಾಣಿ? ಬಾ ಬಾ ಬಾ. ನನ್ ಮಗ ಕಾಣ್ತಾ ಇಲ್ಲ ಅಂತ ಖುಷಿಯಾಗಿರ್ಬೇಕಲ್ಲ ನಿಂಗೆ. ಅವತ್ ನೀನೇ ತಾನೆ ಈ ಮದ್ವೆ ಬ್ಯಾಡ ಬ್ಯಾಡ ಅಂತ ಹೇಳ್ತಾ ಇದ್ದಿದ್ದು. ನಿನ್ನ ನಂಬಕ್ ಬರಕಿಲ್ಲ. ಶಾನೆ ಚಿಣ್ಮಿಣಿಕಿ ನೀನು. ಅದೇ ಸಿಟ್ನಾಗೆ ನೀನೇ ನನ್ ಮಗನಿಗೆ ಏನಾರ ಮಾಡ್ಬಿಟ್ಟ ಹೆಂಗೆ? ಇಲ್ಲ, ನಾನೇನು ಮಾಡಿಲ್ಲ. ಮತ್ತೆಲ್ಲೋದ್ನೆ ನನ್ ಮಗ? ನನಗೆ ಗೊತ್ತಿಲ್ಲ. ವಾ, ಗೊತ್ತಿಲ್ವಾ? ನಿನ್ನ ಮ್ಯಾಗೆ ಪಿರಾಣನೆ ಮಡಿಕೊಂಡಿದ್ದ. ನಿನ್ನ ಮದ್ವೆ ಆಯ್ತಿನಿಂದ ಒಂಟಿ ಕಾಲ್ನಾಗ ನಿಂತಿದ್ದ. ನಿಂಗೋಸ್ಕರ ಕುಡ್ತಾ ಬಿಡ್ತೀನಿ ಅಂತ ಹೇಳಿದ್ದ. ಅಂತವನು ನಿನ್ನ ಬಿಟ್ಟು ಎಲ್ಲೇ ಹೋಯ್ತಾನೆ? ಎಲ್ಲಿರವ್ರೆ, ಯಾರೋ ಅವನ್ನ ಬಚ್ಚಿಟ್ಟವ್ರೆ ಅಂತ ನನ್ ಡೌಟು. ಅದೇಟ್ ಹುಡ್ಕಿದ್ರು ನನ್ ಮಗ ಸಿಗ್ತಾ ಇಲ್ಲ. ನನ್ಗೇನ್ ಪರಿಚಯ ಇದ್ದವ್ರು ಕಡ್ಮೆನಾ? ಏರಿಯಾ ಹುಡುಗರಿಗೆಲ್ಲ ಹೇಳಿವ್ನಿ, ನನ್ ಮಗ ಎಲ್ಲಿದ್ರು ಹುಡ್ಕೊಂಡು ಕರ್ಕೊಂಡ್ ಬಂದೇ ಬರ್ತೀನಿ. ಆಗ್ಲೂ ನೀವುಗಳು ಹಿಂಗೆ ನಿಂತಿರ್ತೀರ ನೋಡ್ತೀನಿ. ಏ ರೇವತಿ, ನನ್ ಮಗ ಪುರ್ಸಿ ಸಿಗ್ಲಿ. ನೀವಮ್ಮ ಮಗಳು ಏಟ್ ನನ್ ಕಾಲಿಟ್ಕೊಂಡು ಹತ್ರು ಕರೆದ್ರು ನಿನ್ ಮಗಳ ಜೊತೆ ನನ್ ಮಗನಿಗೆ ಮದ್ವೆ ಮಾಡಿಸ್ತೀನಿ.